ಜುಲೈ 30 ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ. ಅಂದರೆ ನಿನ್ನೆ ದಿನ ಒಡನಡಿ ಸೇವಾ ಸಂಸ್ಥೆ ತನಗೆ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಮೈಸೂರಿನ CCB ತಂಡದ ಜೊತೆಗೂಡಿ ಒಂದು ಕಾನೂನುಬದ್ಧವಾದಂಥ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು 7 ಜನ ಆರೋಪಿಗಳನ್ನು ಕಾನೂನಿನ ವಶಕ್ಕೆ ಪಡೆಯಲಾಗಿದೆ. ಅದೇ ರೀತಿಯಾಗಿ 6 ಜನ ಮಹಿಳೆಯರನ್ನು ಸಂತ್ರಸ್ತರನ್ನು ರಕ್ಷಣೆಗೆ ಒಳಪಡಿಸಲಾಗಿದೆ. ಇದು ವಿಚಾರವಲ್ಲ, ಅದರಲ್ಲಿ ಇನ್ನೇನು ಜೀವನವನ್ನು ನೋಡಬೇಕಾಗಿರುವಂತಹ ಅಪ್ರಾಪ್ತ ಬಾಲಕಿ ಮತ್ತು ಅಪ್ರಾಪ್ತ ಬಾಲಕನೋರ್ವ ಈ ದಂಧೆಯಲ್ಲಿ ಸಿಲುಕಿಕೊಂಡಿರುವುದು ದುರದೃಷ್ಟಕರವಾದಂಥ ವಿಚಾರ. ಇದು ಬಾಲಕ ಈ ಒಂದು ದಂಧೆಯಲ್ಲಿ ಪಿಂಪಾಗಿ ಕೆಲಸ ಮಾಡಲಿಕ್ಕೆ ಹಚ್ಚೋದಿದೆಯಲ್ಲ, ಇದು ನಮ್ಮ ವ್ಯವಸ್ಥೆಯ ನೈತಿಕ ಅಧಪತನವನ್ನಷ್ಟೇ ತೋರ್ತಾ ಇರ್ತದೆ. ಮತ್ತು ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ ನಿನ್ನೆ ದಿನ ಸಿಕ್ಕಂತಹ ಹೆಣ್ಣುಮಗಳು ಉತ್ತರ ಭಾರತದ ಕಡೆಯಿಂದ ಕರೆಸಿ ಆಕೆಯನ್ನು ದಿನಕ್ಕೆ ಸುಮಾರು 20-25 ಜನ ವಿಟ ಪುರುಷರು ಆಕೆಯನ್ನು ಬಳಸ್ಕೊಳ್ತಾ ಇರೋದಿದೆಯಲ್ಲ, ಅದು ಹೊಟ್ಟೆ ತೊಳಸ್ಕೊಂಡು ಬರುವಂತಹ ವಿಚಾರ ಮತ್ತು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾದಂತಹ ವಿಚಾರವೂ ಹೌದು. ಈ ರೀತಿಯಾದಂತಹ ಪ್ರಕರಣಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ನಡೆದಾಗ ನಾವು ಹುಬ್ಬೇರಿಸ್ತೇವೆ, ಅಯ್ಯೋ ಅಂತೇವೆ, ಹಪಾಪಿಸ್ತೇವೆ ನ್ಯಾಯಕ್ಕೋಸ್ಕರ. ಆದರೆ ಸ್ಥಳೀಯವಾಗಿ ಈ ರೀತಿಯ ಮಕ್ಕಳು ಇಲ್ಲಿ ಮದ್ಯಪಾನವನ್ನು ಕುಡಿಸಿ ಇವ್ರ ಮೇಲೆ ಸವಾರಿಯನ್ನು ಈ ಪುರುಷರು ಅನಿಸ್ಕೊಂಡಂತಹ ಪ್ರಾಣಿಗಳು ಮಾಡ್ತಿದ್ದಾಗ ಇದನ್ನು ತಡೆಯಲಾರದ ಸ್ಥಿತಿಯಲ್ಲಿ ಕಾನೂನು ವ್ಯವಸ್ಥೆ ಇದ್ದಾಗ ನಾವು ಯಾರನ್ನು ದೂಷಿಸೋಣ ಅಂತ ಹೇಳುವಂಥದ್ದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಇಲ್ಲಿ ಯಾರನ್ನು ಟೀಕಿಸುವಂಥದ್ದಲ್ಲ, ಇದು ಸಂಸ್ಥೆಯಾಗಲಿ ಸರ್ಕಾರಿ ವ್ಯವಸ್ಥೆಯಾಗಲಿ ಜಂಟಿಯಾಗಿ ಒಂದು ಸಮಷ್ಟಿ ಪ್ರಜ್ಞೆ ಇಟ್ಕೊಂಡು ಪ್ರಾಜ್ಞತೆಯಿಂದ ಈ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ಮೈಸೂರು ತನ್ನ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕಳ್ಕೊಳ್ತಾ ಇರುವಂಥದ್ದು ಮತ್ತು ಒಂದು ಸೆಕ್ಸ್ ಟೂರಿಸಂ ಪ್ಲೇಸ್ ಅಂತ ಗುರುತಿಸ್ಕೊಳ್ಳೋದಿದೆಯಲ್ಲ, ಇದು ನಾವು ಭಾಳ ಯೋಚನೆ ಮಾಡಬೇಕಾದಂಥದ್ದು. ಜೊತೆಯಲ್ಲಿ ನಮ್ಮ ಯುವಕರು ಯುವತಿಯರು ನೈತಿಕ ಅಧಪತನದ ಕಡೆಗೆ ಹೋಗೋದ್ರ ಕಡೆ ನಾವು ಯಾವ ರೀತಿಯಾಗಿ ಅವರಿಗೆ ದಾರಿ ಮಾಡಿಕೊಡ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿರುವಂಥವರು ಮತ್ತು ಸಂಘ ಸಂಸ್ಥೆಗಳು ಯೋಚನೆ ಮಾಡಬೇಕಾಗಿದೆ. ಮೈಸೂರಿನ ಅಷ್ಟೂ ಕೋನಗಳಲ್ಲಿ ಅಷ್ಟು ದಿಕ್ಕುಗಳಲ್ಲಿ ಎಲ್ಲ ರೀತಿಯಾದಂತಹ ಒಂದು ದಂಧೆಗಳು ತಾಂಡವವಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಏನು ಸ್ಪಾ ಅಂತ ಕರೀತಾರೆ, ಮಸಾಜ್ ಸೆಂಟರ್ಗಳು ಅಂತ ಕರೀತಾರೆ, ಬ್ಯೂಟಿ ಪಾರ್ಲರ್ ಅಂತ ಕರೀತಾರೆ. ಈ ಹೆಸರುಗಳನ್ನು ದುರುಪಯೋಗ ಪಡಿಸ್ಕೊಂಡು ನಿಜವಾದ ವೇಶ್ಯಾವಾಟಿಕೆ ನಡೀತಿರುವಂಥದ್ದು ನಮ್ಮ ಮೈಸೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರದೇ ಇರುವಂಥದ್ದು ಇದೆಯಲ್ಲ, ಇದು ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ನೇರವಾಗಿ ಈ ನೆಲದ ಮತ್ತು ಈ ಮಕ್ಕಳ ಉಳಿವಿನ ಕಾರಣವನ್ನಷ್ಟೇ ನಾನು ಇಟ್ಕೊಳ್ತಾ ನಮ್ಮ ಸೇವೆಗೋಸ್ಕರ ನಿಯೋಜಿಸಲ್ಪಟ್ಟಂಥ ಅಧಿಕಾರಿಗಳನ್ನ ನಾನು ಇವತ್ತು ಕೇಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯವೇ ಪ್ರತಿಯೊಬ್ಬ ನಾಗರಿಕನ ಅಭಿಪ್ರಾಯ ಮೈಸೂರಿನಲ್ಲಿ ಇದೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಇದನ್ನು ನಾನು ನಮ್ಮ ಅಧಿಕಾರಿಗಳು ಅದರಲ್ಲೂ ಆಯುಕ್ತರ ಗಮನಕ್ಕೆ ತರ್ತಾ ಇದ್ದೇನೆ. ನಾವು ಈಗಾಗಲೇ ಭಾಳಷ್ಟು ಅಹವಾಲುಗಳನ್ನು ನಿಮಗೆ ಕೊಟ್ಟಿದ್ದೇವೆ. ನೀವು ಇದನ್ನು ಒಂದು ಮಹತ್ವವನ್ನು ನೀಡಿ ಒಂದು ಕಾರ್ಯಾಚರಣೆಗಳನ್ನು ಮಾಡೋದಾಗಲಿ ಅಥವಾ ಪೀರಿಯಾಡಿಕಲ್ ಆದಂಥ ಒಂದು ಇನ್ವೆಸ್ಟಿಗೇಷನ್ ಅಥವಾ ಸೂಪರ್ವಿಷನ್ ಮಾಡುವಂಥದ್ದು. ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಾನು ಕೇಳ್ತಿಲ್ಲ, ವೇರ್ ಈಸ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಮಿಟ್ಮೆಂಟ್ ಎಲ್ಲೋಗಿದೆ, ಅಥವಾ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ, ಎಷ್ಟು ಏನಾದರೂ ಹೆಣಗಳು ಬೀಳಲಿಕ್ಕೆ ನಾವು ಕಾಯ್ತಾ ಇದ್ದೀವ, ಇವೆಲ್ಲವನ್ನು ಕೂಡ ನಾನು ಪ್ರಶ್ನೆ ಇಡ್ತಾ ಇದ್ದೇನೆ. ಜೊತೆಯಲ್ಲಿ ನಮಗೆ ಒಂದು ಸಂವಿಧಾನಾತ್ಮಕವಾದಂತಹ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಮಕ್ಕಳನ್ನು ರಕ್ಷಿಸುವಂಥದ್ದು, ಮಕ್ಕಳನ್ನು ಪೋಷಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಒಂದು ತಂಡವನ್ನು ಕೂಡ ಮೈಸೂರಿನಲ್ಲಿ ಮಾಡಲಾಗಿದೆ. SP ಅವರಾಗಿರ್ಬೋದು ಅಥವಾ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಸದಸ್ಯ ಕಾರ್ಯದರ್ಶಿಗಳಾಗ್ಬೋದು, ನಾವಾಗ್ಬೋದು, ಇತರೆ ಅಧಿಕಾರಿಗಳು ಎಲ್ಲರೂ ಕೂಡ ಈ ತಂಡದಲ್ಲಿದ್ದಾಗ ಅದಕ್ಕೊಂದು ಗೌರವವನ್ನು ತಂದುಕೊಡೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ
ಮೈಸೂರು ಪೊಲೀಸ್ ಅಧಿಕಾರಿಗಳನ್ನ ನಾನು ಆಗ್ರಹಿಸ್ತಾ ಇರುವಂಥದ್ದು, ದಯಮಾಡಿ ಕಾರ್ಯೋನ್ಮುಖರಾಗಿ ಇಂತಹ ದರ್ವೇಸಿ ದಂಧೆಗಳನ್ನು ನಡೆಸಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಕೊಡಬೇಡಿ. ಈ ಸ್ಪಾ ನಡೆಸುವಂಥವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ತರಬೇತಿಯೂ ಇಲ್ಲ, ಯಾವುದೇ ಸರ್ಟಿಫಿಕೇಟ್ಗಳಿರೋದಿಲ್ಲ. ಇವರು ಒಂದು ಮೈಯನ್ನು ಮುಟ್ಟುವ ಅರ್ಹತೆಯನ್ನು ಇವರು ಹೊಂದಿರೋದಿಲ್ಲ. ಕ್ರಾಸ್ ಮಸಾಜ್ ಅಂತ ಅಂದರೆ ಹೆಣ್ಣು ಮಕ್ಕಳು ಪುರುಷರನ್ನು ಇಟ್ಕೊಂಡು ಏನು ಸ್ಪಾ ಅಂತ ನಡೆಸ್ತಾರೆ, ಇದನ್ನು ನೀವು ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಒಂದು ರೀತಿ ಬೀದಿ ನಾಯಿಗಳ ರೀತಿಯಲ್ಲಿ ವಿಟಪುರುಷರು ಬಂದು ಹೋಗ್ತಾ ಇರುವಂಥದ್ದು ನಮ್ಮ ನಗರಕ್ಕೆ ಯಾವುದೇ ರೀತಿಯಾದಂಥ ಶ್ರೇಯಸ್ಸನ್ನು ತರಲ್ಲ. ಅದರಲ್ಲೂ ಬೆಳಿಬೇಕಾದಂಥ ಮಕ್ಕಳು ಇಲ್ಲಿ ದಂಧೆಯಲ್ಲಿ ತೊಡಗಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಥೈಲ್ಯಾಂಡ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ತೋರ್ತದೆ. ಹಾಗಾದರೂ ಕೂಡ ಇಲ್ಲಿ ನಿನ್ನೆ CCB ಅವರು ನಡೆಸಿದಂಥ ಕಾರ್ಯಾಚರಣೆ ಭಾಳ ಮುಖ್ಯವಾದಂಥದ್ದು. ಪೊಲೀಸ್ ಅಧಿಕಾರಿಗಳಿಗೆ ನಾವು ನಾಗರಿಕರ ಪರವಾಗಿ, ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ನಾನು ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ನಮಸ್ಕಾರ.